ನಮ್ಮ ಕಸ ನಮ್ಮ ಜವಾಬ್ದಾರಿ. ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕಸ ಬಿಸಾಡಿದ್ರೆ ಆ ಆ್ಯಪ್ ಮೂಲಕ ನೀವು ಫೋಟೋ ತೆಗೆದು ಹಾಕಿದ್ರೆ ಗ್ರಾಮ ಪಂಚಾಯತ್ಗೆ ಕೂಡಲೇ ಮೆಸೇಜ್ ಹೋಗ್ತದೆ ದಟ್ ಇಂಥ ಲೊಕೇಶನ್ ಅಲ್ಲಿ ಈಗ ಜನ ಕಸ ಹಾಕಿದ್ದಾರೆ. ಈ ಹಿಂದೆ DC ಮೇಡಮ್ ವಿದ್ಯಾಕುಮಾರಿ ಅವರು ಕೋಡಿತಲೆಯ ಬೀಚ್ ಪ್ರವಾಸೋದ್ಯಮ ಸಂಬಂಧಪಟ್ಟಂತ ಬೀಚ್ ಅಲ್ಲಿ ಸ್ವಚ್ಛ ಮಾಡುವಾಗ ನಮ್ಮ ಸಂಸ್ಥೆಯ ಕಾರ್ಯವೈಖರಿ ಕಂಡು ಖುಷಿ ಪಟ್ಟು ನಮ್ಮ ಹೊಗಳಿ ಹೋಗಿದ್ರು. ಇದು ನಮ್ಮೆಲ್ಲ ನಾಗರಿಕರ ಒಂದು ಜವಾಬ್ದಾರಿ. ಹೌದು, ನಮ್ಗೆ ನೀವು ಹೆಕ್ಕಿ ಕೊಡುವಾಗ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದು ಸ್ವಲ್ಪ ಸುಲಭ ಆಗ್ತಿತ್ತ. ನಾವು ಹೆಕ್ಕುದ್ರಲ್ಲಿ 35 ಬಗೆ ಐಟಮ್ ನಾವು ಬೇರೆ ಬೇರೆ ನಮಸ್ಕಾರ ಎಲ್ರಿಗೂ. ಸಂಡೇ ಅಂದರೆ ಸೂರ್ಯ ಆಕ್ಟಿವ್ ಆದ್ರೂ ನಾವೆಲ್ಲ ಮತ್ತು ಹೊದ್ದು ಮಲಗುವ ಮನಸ್ಸು. ಆದರೆ ನಮ್ಮ ಕೋಟದ ಪಂಚವರ್ಣ ಯುವಕ ಮಂಡಲ ಮತ್ತು ಮಹಿಳಾ ಮಂಡಲದ ನೇತೃತ್ವದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕೋಡಿ ಗ್ರಾಮ ಪಂಚಾಯತ್ನಿಂದ ಮಣೂರು ಬೀಚ್ ತನಕ 300ನೇ ಭಾನುವಾರದ ಬೃಹತ್ ಬೀಚ್ ಸ್ವಚ್ಛತಾ ಅಭಿಯಾನಕ್ಕಾಗಿ ಎಲ್ಲರೂ ಒಂದಾಗಿದ್ದಾರೆ ನೋಡಿ ಈ ಶಾಲೆಯ ಮೈದಾನದಲ್ಲಿ. ಕಸ ಎಸೆಯೋದು ಸುಲಭ, ಆದರೆ ಅದೇ ಕಸವನ್ನು ಎತ್ತುವ ಮನಸ್ಸು ಒಬ್ರಿಗಾದ್ರೂ ಇರುತ್ತಾ? ನಮ್ಮನೆಯ ಅಂಗಳ ಅಂದರೆ ಸ್ವಚ್ಛವಾಗಿರಬೇಕು, ಆದರೆ ಸಾರ್ವಜನಿಕ ಸ್ಥಳಗಳೆಂದರೆ ನಮಗೇನಾಗಬೇಕು ಅನ್ನೋ ಮನೋಭಾವ. ಹೊಸಬೆಂಗ್ರೆ ಲೈಟ್ ಹೌಸ್ನಿಂದ ಆರಂಭಗೊಂಡ ಅಭಿಯಾನ ಸಾಲಿಗ್ರಾಮ ಪಟ್ಟಣ ಪಂಚಾಯತ್, ಕೋಟತಟ್ಟು, ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 5.5 ಕಿಲೋಮೀಟರ್ ಕಡಲ ತೀರವನ್ನು ಸ್ವಚ್ಛಗೊಳಿಸಿ ಸುಮಾರು 1770 kg ಕಸವನ್ನ ಸಂಗ್ರಹಿಸಿ ವಿಲೇವಾರಿ ಮಾಡಿದ್ರು. ಕಾಲ್ ಟಿವಿ ಟಾಕ್ ಕನೆಕ್ಟ್ ಇಂಪ್ಯಾಕ್ಟ್. ನಾನು ಜ್ಯೋತಿ ಸಾಲಿಗ್ರಾಮ ನಿಮ್ಮ ಜೊತೆಗಿದ್ದೀನಿ. ಸ್ವಚ್ಛತಾ ಅಭಿಯಾನ ವರ್ಷಗಳಿಂದ ನಡೀತಾ ಇದೆ. ಆದ್ರೆ ನಮ್ಮ ಊರಿನ ಯುವಕ ಯುವತಿಯರೇ ಒಟ್ಟಾಗಿ ಪ್ರತಿ ಭಾನುವಾರ ಬೀಚ್ ಕ್ಲೀನಿಂಗ್ ಇರ್ಬೋದು, ರಸ್ತೆ ಕ್ಲೀನಿಂಗ್ ಇರ್ಬೋದು, ಗ್ರಾಮಗಳ ಕ್ಲೀನಿಂಗ್ ಇರ್ಬೋದು, ಇದನ್ನ ಮಾಡ್ತಾ 300ನೇ ವಾರಕ್ಕೆ ಬಂದು ನಿಂತಿದ್ದಾರೆ ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಕೋಟ ಮತ್ತು ಪಂಚವರ್ಣ ಮಹಿಳಾ ಮಂಡಲ. ನಮಸ್ಕಾರ. ನಮ್ಮೊಟ್ಟಿಗೆ ಪಂಚವರ್ಣ ಯುವಕ ಮಂಡಲದ ಮನೋಹರ್ ಪೂಜಾರಿ ಅವರಿದ್ದಾರೆ. ಪ್ಲಾಸ್ಟಿಕ್ ಇಲ್ಲದೆ ಜೀವನ ಇಲ್ಲ, ಆದ್ರೆ ಪ್ಲಾಸ್ಟಿಕ್ ಅನ್ನ ಆದಷ್ಟು ಹಿತಮಿತವಾಗಿ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಬಳಸ್ಬೇಕು. ಯಾಕಂತ ಹೇಳಿದ್ರೆ ಮನೆಗೆ ಇವತ್ತು ಒಂದು ನಾವು ಮನೆಯಲ್ಲಿ ಉಪ್ಪು, ಹುಳಿ, ಮೆಣಸು ತಗೊಂಡು ಹೋಗ್ತೇವೆ. ಅದರಲ್ಲಿ 25 ಒಂದ್ಸಲ ಸಾಮಾನು ತಗೊಂಡು 25 ಕವರ್ ಇರುತ್ತೆ. ಇವ್ರು 25 ಕವರ್ 25 ದಿಕ್ಕಿ ಬಿಸಾಕುವುದಲ್ಲ, ಅದಷ್ಟನ್ನು ಕ್ರೋಢೀಕರಿಸಿ. ಯಾಕಂದ್ರೆ ಪಟ್ಟಣ ಪಂಚಾಯತ್ ಅವರಿಗೆ ಪಟ್ಟಣ ಪಂಚಾಯತ್ ಇಂದ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ SLM ಘಟಕ ಅಂತಿದೆ, ಅಲ್ಲಿ ಪ್ರತಿ ವಾರ ಮನೆ ಬಂದು ಕಲೆಕ್ಷನ್ ಮಾಡ್ತಾರೆ. ಅವ್ರಿಗೆ ಕೊಡಿ. ಯಾಕಂದ್ರೆ ರೋಡ್ ಸೈಡ್ ಅಲ್ಲಿ ಎಲ್ಲೆಂದರಲ್ಲಿ ಕಸನ ಎಸಿಬಾರದು. ಯಾಕಂದ್ರೆ ಅವ್ರು ಎಷ್ಟು ಕಸ ಎಸಿತಾರೋ ನಾವು ಅಷ್ಟು ಕಸ ಹೆಕ್ತೇವೆ. ಆದ್ರೆ ಕಸ ಹೆಕ್ತೇವೆ ಅನ್ನೋದು ಕಸ ಎಸೆಯೋದು ತಪ್ಪು. ಇದ್ರಲ್ಲಿ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ವಿದ್ಯಾವಂತರು ಈ ಕೆಲಸ ಜಾಸ್ತಿ ಮಾಡ್ತಿದ್ದಾರೆ. ಅದೊಂದು ದೊಡ್ಡ ವಿಪರ್ಯಾಸ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣೂರಿನಲ್ಲಿ ಒಂದು ಹೋಟೆಲ್ನವರು ತುಂಬಾ ಕಸ ಎಸಿತ್ತಿದ್ರು. ಅವಾಗ ನಮಗೆ ಒಂದು ಗೊತ್ತಾಯ್ತು ಇಂಥ ಹೋಟೆಲ್ ಇದೆ ಅಂತ ಹೇಳ್ತಾರೆ. ಅವಾಗ ನಾವು ಹೋಗಿ ಅವ್ರದ್ದು ಹೋಟೆಲ್ ಮಾತಾಡಿದೆ, ನಾನೇ ಹೋಗಿ, ಸರಿ ಇದ್ರ ಕಸ ನಿಮ್ದೆ ಅಂತ ನಮ್ಗೆ ಅದು ಕಾಣಿಸ್ತಾ ಇದೆ, ದಯವಿಟ್ಟು ಹಾಕ್ಬಿಡಿ ಅಂತ ಹೇಳಿದಾಗ ಇವತ್ತಿನವರೆಗೆ 1 ವರ್ಷ ಆಯ್ತು ಅವ್ರ ಕಸವನ್ನು ಹಾಕಲಿಲ್ಲ. ನಾವು ಹೋಗಿ ಹೇಳಿದ್ದೇವೆ ಅವ್ರಿಗೆ. ಯಾಕಂದ್ರೆ ಈ ತರದ ಒಂದೊಂದು ಒಬ್ರೊಬ್ರು ತಕೊಂಡ್ರೆ ಹೋಟ್ಲ್ ಅವ್ರು ಹೇಳ್ದಾಗೆ ಮತ್ತೆ ಎಷ್ಟೋ ಜನ ಮನೆ ಹೋಗಿ ಹೇಳಿದ್ದೇವೆ, ಅವರೆಲ್ಲ ತಕೊಂಡ್ರೆ ಪರಿಸರ ಸ್ವಲ್ಪ ಸ್ವಚ್ಛವಾಗಿರ್ತದೆ. ಯಾಕಂದ್ರೆ ನಾವು ಕೆಲವು ಕಡೆ ಹೋಗ್ಬೇಕಾದ್ರೆ ಕೋಟ, ಮಣೂರು, ಸಾಲಿಗ್ರಾಮ ವ್ಯಾಪ್ತಿಯಲ್ಲಿ ಸ್ವಲ್ಪ ಸ್ವಚ್ಛ ಇದೆ. ಯಾಕಂದ್ರೆ ನಾವು ಪ್ರತಿ ಭಾನುವಾರ ಹೆಕ್ಕಿ. ಅದೇ ನೀವು ಮಾವುಕಳ ಸೇತುವೆ, ಯಾಕಂದ್ರೆ ಐರೋಡಿ ಗ್ರಾಮ ಪಂಚಾಯತ್ ಟರ್ನ್ ಆಗ್ತಾ ನೋಡಿದ್ರೆ ಕಸದ ರಾಶಿ ಇದೆ, ಡಂಪಿಂಗ್ ಯಾರ್ಡ್ ಆಗಿದೆ. ಪಂಚಾಯತ್ ಅವ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಾರ್ವಜನಿಕರು ಅದನ್ನ ರೋಡಿಗೆ ಕಸ ಹಾಕ್ಬೇಕಾದ್ರೆ ಪಂಚಾಯತ್ನವ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಪಂಚಾಯತ್ ದೂರ್ತೇವೆ. ಹೌದು ಮೇಡಮ್, ಅದಕ್ಕೆ ದೂರದ ಪಂಚಾಯತ್ ಯಾಕಂದ್ರೆ ಎಂತದಕ್ಕೂ ಎಲ್ಲದಕ್ಕೂ ಸರ್ಕಾರವೇ ಜವಾಬ್ದಾರಿ. ನಮಸ್ಕಾರ. ಪಂಚವರ್ಣ ಅವರ 300ನೇ ವಾರದ ಸ್ವಚ್ಛತಾ ಅಭಿಯಾನ ಇದು. ನೀವು ಕಾಣ್ತಾ ಇರ್ಬೋದು ನಮ್ಮ ಆನಂದ್ ಸಿ ಕುಂದರ್ ಅವರು, ಧರ್ಮ ರತ್ನಾಕರ್ ಅಂತಾನೆ ಕರೀತಾರೆ ನಮ್ಮ ಬದಿಯಲ್ಲೇ. ಅಷ್ಟು ಧರ್ಮವನ್ನ ಮಾಡ್ತಾ ಇರೋರು. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹುಟ್ಟು ಹಬ್ಬಕ್ಕೆ ಇದನ್ನ ಅರ್ಪಿಸಿದ್ದಾರೆ ಆಕ್ಚುಲಿ ಪಂಚವರ್ಣ ಟೀಮ್ ಅವರು. ಸೊ ಈ ಸ್ವಚ್ಛತೆ ಬಗ್ಗೆ ನೀವೆಂತ ಹೇಳ್ತೀರಿ ಸರ್? ಇದು ಎಲ್ಲಾ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಇವತ್ತೊಂದು 500 ಜನ ಆಗ್ಬೋದು, ಎಲ್ಲ ಒಟ್ಟಿನಿಂದ ಬೀಚ್ ಬದಿ ಬಂದು ಕಸ ಹೆಕ್ತಾ ಇದ್ದೇವೆ. ಖಂಡಿತ ಈ ಕಸ ಹೆಕ್ಕುದಂತ ಹೇಳಿದ್ರೆ ಬಾಡಿ ಮನಸ್ಸಿಗೆ ನೋವಾಗ್ತದೆ, ಬೇರೆ ಏನಲ್ಲ. ಇದೆಲ್ಲ ಸಮುದ್ರಕ್ಕೆ ಸೇರುವುದು, ಸಮುದ್ರದಿಂದ ಮೇಲೆ ಬರುವಂತದ್ದು. ಮತ್ತೆ ಎಲ್ಲ ಕಸ ಹೆಕ್ಕಿ ನಾವು ಹೊಳೆಗೆ ಹಾಕ್ತೇವೆ, ತೋಡಿಗೆ ಹಾಕ್ತೇವೆ, ತೋಡಿಂದ ಹೊಳೆ ಬರ್ತದೆ, ಹೊಳೆಯಿಂದ
ಸಮುದ್ರಕ್ಕೆ ಬರ್ತದೆ. ಮತ್ತೆ ಸಮುದ್ರ ವಾಪಸ್ ಹೌದು, ಈಚೆಗೆ ಏನೋ ಅದನ್ನ ಇಟ್ಕೊಳ್ಳುದಿಲ್ಲ, ಹಾಗೆ ಮೇಲೆ ಆದ್ರೆ ಎಷ್ಟೋ ನೋಡಿ ಇಲ್ಲಿ ಹಿಡ್ಕೊಂಡು ಬರ್ತಾರೆ ಪೂರ ಬೀರ್ ಬಾಟ್ಲಿ, ಬಿಯರ್ ಬಾಟಲ್ಸ್ ಕಣಿ. ಬೀರ್ ಬಾಟಲ್. ಎಂತ ಮಾಡ್ಲಿಕ್ಕೆ ಮೊದ್ಲು ಇದಕ್ಕೆ ಒಳ್ಳೆ ಡಿಮಾಂಡ್ ಇದ್ದಿತ್ತು, ಅದಕ್ಕೋಸ್ಕರ ಕುಡದವ್ರು ಹಿಡ್ಕೊಂಡು ಹೋಗ್ತಿದ್ದೀರಿ. ಯಾಕೆ 4 ಬೀರ್ ಬಾಟ್ಲ್ ವಾಪಸ್ ಕೊಟ್ರೆ ಒಂದ್ ಬೀರ್ ಸಿಗ, ಒಂದ್ ಬಿಯರ್ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಅದನ್ನ ಮೊದ್ಲು ಯಾರು ಬಿಸಾಡ್ತಿರ್ಲಿಲ್ಲ. ಈಗ ಅದನ್ನ ಕೇಳುವವರಿಲ್ಲ, ಅದಕ್ಕೋಸ್ಕರ ಇಲ್ಲೇ ಬಿಸಾಡಿ ಹೋಗ್ತಾ ಇದ್ರು. ಖಂಡಿತ ಅವ್ರು ಬರ್ಲಿ, ಅವ್ರು ಎಂಜಾಯ್ ಮಾಡ್ಲಿ, ಆದ್ರೆ ಅದನ್ನ ತಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ನೀವ್ ಇವತ್ತೊಂದು ಹೊಸ ಸ್ಲೋಗನ್ ಹೇಳ್ರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ. ಖಂಡಿತ ಅದು ನಮ್ಮ ಕಸ ನಮ್ಮ ಜವಾಬ್ದಾರಿ. ಹಾಗೆ ಎಲ್ರು ನಾವ್ ಎಣಿಸ್ಕೊಂಡ್ರೆ ಖಂಡಿತ ಇಂಥ ಹೆಕ್ಕುವಂತದ್ದು ಇಷ್ಟು 500-600 ಜನ ಆಗ್ಬೋದು ಇವತ್ತು. ಇಲ್ಲಿಂದ ಮಣ್ಣೂರು ಅಮೃತೇಶ್ವರಿ ರೋಡ್ ಇಂದ ಬರುವಂತ ಆ ರೋಡ್ ವರೆಗೂ ಎಲ್ಲ ಹೆಕ್ಕಿ ಕ್ಲೀನ್ ಆಗ್ತದೆ ಇವತ್ತು ಖಂಡಿತ. ಆದ್ರೆ ನಾವು ಬರುವಾರ ಬಂದು ನೋಡಿದವಾಗ ಇಷ್ಟೇ ಬಿದ್ದಿರ್ತದೆ. ನಾನ್ ಕೇಳೋದು ಸರ್, ಈಗ ಆ ಬೀಚ್ಗೆ ಬರೋರು, ಆ ಸ್ಥಳೀಯರಿಗೆ ಒಂದ್ ಸ್ವಲ್ಪ ಎತ್ತಕೊಂಡ್ರೆ, ಆ ತರ ಬಂದವರಿಗೆ ನೀವ್ ಹಿಂಗ್ ಬಿಸಾಕೋದ್ರೆ ನಿಮ್ಗೆ ಫೈನ್, ಅಥವಾ ಗ್ರಾಮ ಪಂಚಾಯತ್ ಅವರು ಆ ತರ ಏನಾದ್ರು ಕೆಲಸ ಮಾಡಿ? ಖಂಡಿತ ಆಗ್ತದೆ. CCTV ಹಾಕಿ ಗ್ರಾಮ ಪಂಚಾಯತ್ ನವರು ಅದು ಯಾರು ಹಾಕದ ಅಂತ ಹೇಳಿ ನೋಡಿ ಅವರಿಗೆ ಫೈನ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತ ಆಗ್ತದೆ. ಅದು ಗ್ರಾಮ ಪಂಚಾಯತ್ ಜವಾಬ್ದಾರಿ ಹೌದು. ಮತ್ತೆ ನಾವು ಪಬ್ಲಿಕ್ಸ್ ಅದಕ್ಕೆ ಸಪೋರ್ಟ್ ಮಾಡ್ಬೇಕು, ಹಾಗಿದ್ರೆ ಮಾತ್ರ ಆಗ್ತದೆ. ಪಂಚವರ್ಣ ಯುವಕ ಮಂಡಲದ ಪ್ರತಿ ಆದಿತ್ಯವಾರ ಅಂದ್ರೆ ಎಲ್ರಿಗೂ ಒಂದು ರಿಲ್ಯಾಕ್ಸೇಷನ್ ಮೂಡಲ್ಲಿ ಇರ್ತಾರೆ. ಯಾರು ಸ್ವಲ್ಪ ಆಲಸ್ಯ ಇರ್ತದೆ, ಮಲ್ಗೋ ಅಂದೇಳಿ ಅಲ್ಲೇ ಮಲಗ್ತಾರೆ. ಆದ್ರೆ ಪಂಚವರ್ಣ ಯುವಕ ಮಂಡಲದವರು ಮತ್ತೆ ಯುವತಿ ಮಂಡಲದವರು ಬೇರೆ ಎಲ್ಲ ಸಂಘಟನೆಗಳನ್ನು ಇತ್ತೀಚೆಗೆ ನಮ್ಮ 100 ವಾರ ಆಯ್ತು ಮೊನ್ನೆ ನಮ್ಮ ಗೀತಾನಂದ ಫೌಂಡೇಶನ್ ಅವರು ಎಲ್ಲ ಒಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಮತ್ತೆ ಇದನ್ನ ಕಸ ನಮ್ಮ ಜವಾಬ್ದಾರಿ ಅಂತ ಹೇಳೋದು. ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಪಂಚವರ್ಣದವರ 300ನೇ ವಾರದ ಕ್ಲೀನಿಂಗ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ನಮ್ಗೆ ಭಾರಿ ಖುಷಿ. ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್, ರೂಟ್ ಲೆವೆಲ್ ಗ್ರಾಮ ಪಂಚಾಯತ್, ಅಲ್ಲಿಂದ ಜಿಲ್ಲಾ ಪಂಚಾಯತ್ ಅವ್ರು ಬರ್ಲಿ, ಕಸ ತಗೊಂಡ್ ಹೋಗ್ಲಿ, ಕಸ ಎಲ್ಲ ಅವ್ರ ಜವಾಬ್ದಾರಿ, ಬಿಸಾಕೋದ್ ಮಾತ್ರ ನಮ್ ಕೆಲಸ ಅನ್ನೋದು ಎಲ್ರದ್ದು ಒಂದು ಎಂತ ಹೇಳ್ತಾರೆ ಮನಸ್ಥಿತಿ. ಸೊ ಈಗ ನಾವು ಸ್ಟ್ರಿಕ್ಟ್ ಆಗಿ, ಇವ್ರು ಕಸ ಹೆಕ್ತಾ ಇದಾರೆ, 300 ವಾರ ಆಯ್ತು, ಇವ್ರು ಹೆಕ್ತಾರೆ, ಇದೇ ತರ ಆಗ್ತಾ ಇದೆ. ಇದನ್ನ ಸ್ಟ್ರಿಕ್ಟ್ ಆಗಿ ಇಫ್ ಯು ವಾಂಟ್ ಟು ಅಲ್ಲೇ ಕಟ್ ಮಾಡ್ಬೇಕು ಅಂತಂದ್ರೆ, ಕಸ ಹಾಕೋರು 10 ಸಲ ಯೋಚನೆ ಮಾಡ್ಬೇಕು ಹಾಕ್ಬೇಕಾದ್ರೆ ಅಂತಂದ್ರೆ, ವಾಟ್ ಇಸ್ ದಟ್ ಹ್ಯಾಬಿಟ್ ವಿ ಕ್ಯಾನ್ ಬ್ರಿಂಗ್ ಇನ್? ಅದು ಮ್ಯಾಮ್, ತಾವು ನಿಜವಾಗ್ಲೂ ಒಂದು ವೆರಿ ಕ್ರಿಟಿಕಲ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಯಾನಿಟೇಷನ್ ಅಂತ ಹೇಳಿದ್ದೀರಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಸ್ಯಾನಿಟೇಷನ್ ಅಲ್ಲಿ ಕ್ಲೀನಿನೆಸ್ ಇಸ್ ನೆಕ್ಸ್ಟ್ ಟು ಗೋಡ್ಲಿನೆಸ್. ಎಲ್ಲರೂ ಒಪ್ತಾರೆ. ಬಟ್ ಈ ಕಸವನ್ನು ಇದು ಬಿಸಾಡೋದು, ರಸ್ತೆ ಬದಿಗೆ ಹಾಕೋದು, ಪಬ್ಲಿಕ್ ಪ್ಲೇಸಸ್ಗೆ ಹಾಕೋದು ಅಂತದ್ದು, ಅದನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಆಕ್ಚುಲಿ ಈ ಕಸ ಕ್ಲೀನಿಂಗ್ ನಮ್ಮೆಲ್ಲರದ್ದು ಜವಾಬ್ದಾರಿ ಇದ್ದೇವೆ. ಅದು ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತ ಹೇಳಿ ಆ ವಾಕ್ಯವಾದ್ಯದಿಂದ ಇವತ್ತು ಈಗ ನಾವು 300 ಟೈಮ್ ಆಕ್ಚುಲಿ ಇದು ಕ್ಲೀನಿಂಗ್ ಅನ್ನು ಮಾಡ್ತಾ ಇದೀವಿ. ಸಂಘ ಸಂಸ್ಥೆ ಎಲ್ಲರೂ ಸೇರ್ಕೊಂಡು ಆಕ್ಚುಲಿ ಆ ಪಬ್ಲಿಕ್ ಪಾರ್ಟಿಸಿಪೇಷನ್, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಒಂದು ದೊಡ್ಡ ಮಾದರಿ ಆಗ್ತಾ ಇದ್ದೇವೆ ಇದು. ಅದ್ರ ಜೊತೆಗೆ ಈ ಪಬ್ಲಿಕ್ ಅಲ್ಲಿ ಬಿಹೇವಿಯರಲ್ ಚೇಂಜ್ ತರಬೇಕು ಅಂತ ಬಹಳ ಮುಖ್ಯ. ಈಗ ಬರೀ ಒಂದು ಪಂಚಾಯತ್ ಮೇಲೆ ಹಾಕಿ ಹೇಳಿದ್ರೆ ದಟ್ ಪಂಚಾಯತೆ ಅದು ಕಸ ಕ್ಲೀನ್ ಮಾಡ್ಬೇಕು, ಜನರು ಗಲೀಜ್ ಮಾಡ್ಬೇಕು ಅಂತದ್ದು ಆಗೋದಿಲ್ಲ. ನಾವು ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಕಮ್ಯುನಿಟಿಯಾಗಿ ನಾವು ಇದನ್ನು ಅಡಾಪ್ಟ್ ಮಾಡ್ಬೇಕು. ಮತ್ತೆ ಪ್ರತಿಯೊಬ್ಬರು, ಒಂದು ಸಣ್ಣ ಮಕ್ಕಳದಿಂದ ಹಿಡಿದು ಒಂದು ದೊಡ್ಡವರು, ಹಿರಿಯವರು ಕೂಡ, ನಾವು ಏನ್ ಕಸ ಕೊಡ್ತೀವಿ, ಕಲೆಕ್ಷನ್ಗೆ ಕೊಡ್ತೀವಿ ಅಥವಾ ಇದನ್ನು ಪಂಚಾಯತ್ಗೆ ಕೊಡ್ತೀವಿ, ಅದು ನೀಟಾಗಿ ವೆಟ್ ವೇಸ್ಟ್ ಅನ್ನು, ಡ್ರೈ ವೇಸ್ಟ್ ಅನ್ನು ಸೆಗ್ರಿವೇಟ್ ಮಾಡಿ ಕೊಡ್ಬೇಕು. ಯಾರು ಜನರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಗೌರವಿಸಬೇಕು. ಇಂಪಾರ್ಟೆನ್ಸ್ ಏನಿದೆ ಪ್ರತಿಯೊಬ್ಬರವರು ತಿಳ್ಕೊಳ್ಳಿ ಅಂತದ್ದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬರೀ ಎಲ್ಲ ಸಂಸ್ಥೆ ಜೊತೆಗೆ ಮಕ್ಕಳು ಭಾಗವಹಿಸಿದ್ದಾರೆ. ಅದು ಬಹಳ ಖುಷಿದ ವಿಚಾರ. ಯಾಕಂದ್ರೆ ನಾವು ಮಕ್ಕಳಿಗೆ ಒಂದು ಮಾದರಿ ಆಗ್ಬೇಕು ಅಂತದ್ದು, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅದೇ ರೀತಿ ಮಕ್ಕಳು ಬಿಹೇವ್ ಮಾಡ್ತಾರೆ. ಕಾಲ್ಚಿವಿಯಲ್ಲಿ ನಮ್ಮೊಟ್ಟಿಗೆ ಈಗ ಈ ಪಂಚವರ್ಣದ ಈ ಅಭಿಯಾನದಲ್ಲಿ, ಬೀಚ್ ಸ್ವಚ್ಛತಾ ಅಭಿಯಾನದಲ್ಲಿ 300ನೇ ವಾರದಲ್ಲಿ 3 ಜನ ಇದ್ದಾರೆ. ಶೆಟ್ರು ತ್ರಯರು ಆಕ್ಚುಲಿ, ಚಂದ್ರಶೇಖರ್ ಶೆಟ್ಟಿ ಮುಂಡ್ಕೂರು, ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಮತ್ತು ಸುಧಾಕರ್ ಶೆಟ್ಟಿ ಅವರು ಮುಂಡ್ಕೂರು. ಸೊ 3 ಜನ. ಈ ತರ ಬೀಚ್ ಕ್ಲೀನಿಂಗ್ ಅನ್ನೋದು ಸರ್ ಜನರಿಗೆ ಅರ್ಥ ಆಗ್ಬೇಕು, ಮಾಡ್ತಾ ಇರೋದಲ್ಲ, ಅರ್ಥ ಆಗ್ಬೇಕು. ಏನ್ ಮಾಡ್ಬೇಕು? ಯಾರಾದ್ರೂ ಒಬ್ರು ನಿಮ್ಮಲ್ಲಿ ಹೇಳಿ.
ಇದ್ರ ಬಗ್ಗೆ ಜಾಗೃತಿ ಬರ್ಬೇಕಾದ್ರೆ ನಮ್ಮ ಪ್ರೈಮರಿ ಶಾಲೆಯಿಂದ ಹಿಡಿದು PUC ವರೆಗೆ ನಮ್ಮಲ್ಲಿರುವಲ್ಲಿ ಪ್ರತಿಯೊಂದು ಕ್ಲಾಸ್ನವರಿಗೆ ಪ್ರತಿಯೊಂದು ದಿನ 5 ನಿಮಿಷ ಅದ್ರ ಬಗ್ಗೆ ಹೇಳ್ಬೇಕು. ಅಂದ್ರೆ ಮಕ್ಕಳಲ್ಲಿ ಇದು ದೊಡ್ಡವರಾಗುವಾಗ ಅದು ಒಳಗಿಂದ ಬರ್ಬೇಕು. ಇಂಥದ್ದೆಲ್ಲ ನಾವು ಮಾಡೋದು ಏನೋ ಶೋ ಅಂತ ಇರ್ಬೋದು, ಬಟ್ ಅದು ಇಂಪಾರ್ಟೆಂಟ್. ಗತಿ ಏನು ಎನಗೇನು ಅಂತ ಕೇಳುವವರು ಎಲ್ಲರೂ, ಹಿತವೆಂದು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸೆ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಲೇ ಮಂಕುತಿಮ್ಮ ಅಂತ. ನಮಗಾಗಿ ಯೋಚನೆ ಮಾಡೋದಲ್ಲ, ನಾವು ಸಮಾಜಕ್ಕಾಗಿ ಏನ್ ಮಾಡ್ಬೋದು ಯೋಚನೆ ಮಾಡಿದಾಗ ಜೀವನ ಸಾರ್ಥಕತೆ. ಹಾಗಾಗಿ ಸಮಾಜ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ಲಿ ಸಾಧ್ಯ ಆಗತ್ತೆ. ಆ ದೃಷ್ಟಿಯಿಂದ ಸಮಾಜ ಸ್ವಚ್ಛವಾಗಿದ್ದಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ನಾನ್ ಚೇಂಜ್ ಆದ್ರೆ ಜಗತ್ತು ಚೇಂಜ್ ಆಗತ್ತೆ ಅಷ್ಟೇ. ಸೊ ಈ ಪ್ರಪಂಚದಲ್ಲಿ ನಾನೊಬ್ಬ ಮಾಡಿದ್ರೆ ಏನಾಗತ್ತೆ ಅಂತ 7 ಬಿಲಿಯನ್ ಪೀಪಲ್ ವಿಲ್ ಸೇ. ಅದೇ ನಾನ್ ಚೇಂಜ್ ಆಗ್ಬಿಟ್ರೆ ಒಳ್ಳೆ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಎಗೇನ್ಸ್ಟ್ ಎಲ್ರು ಇವ್ರು ಇದ್ರೆ ನಾನ್ ಸುಮ್ಮನೆ ಟರ್ನ್ ಆಗಿ ನಿಂತ್ಕೊಂಡ್ಬಿಟ್ರೆ ಐ ವಿಲ್ ಬಿಕಮ್ ಲೀಡರ್. ಸೊ ಸಿಂಪಲ್, ನಮ್ ಕಡೆಯಿಂದ ಶುರು ಆಗ್ಬೇಕು. ನಾನ್ ಚೇಂಜ್ ಆದ್ರೆ ಒಳ್ಳೆ ಚೇಂಜ್ ಆಗತ್ತೆ ಅಷ್ಟೇ. ಗೊತ್ತಾಯ್ತಲ್ಲ, ಸೂಪರ್. ನಮ್ಮೊಟ್ಟಿಗೆ ಡಾಕ್ಟರ್ ಕೃಷ್ಣ ಕಾಂಚನ್ ಅವರಿದ್ದಾರೆ. ಸರ್ ಹೇಳಿ ಈ ಅಭಿಯಾನದ ಬಗ್ಗೆ. ಹಿರಿಯರು ಕಿರಿಯರು ಎನ್ನದೇ ಎಲ್ರಿಗೂ ಇದೊಂದು ಸಂದೇಶ ಮುಟ್ಟಬೇಕೇನಂದ್ರೆ, ಸೊ ಈ ಕಸವನ್ನ ವಿಲೇವಾರಿ ಮಾಡೋದು ತುಂಬಾ ಕಷ್ಟದ ಕೆಲಸ. ನಮ್ಮ ಮನೆಗಳಲ್ಲೇ ನಮ್ಮ ಕಸವನ್ನ ನಾವೇ ವಿಲೇವಾರಿ ಮಾಡಿದ್ರೆ ನಮ್ಮ ಕಸವನ್ನ ಇನ್ನೊಬ್ಬರು ವಿಲೇವಾರಿ ಮಾಡೋದು ತಪ್ಪುತ್ತದೆ. ಶ್ರೀರಾಮ ಗೆಳೆಯರ ಬಳಗದ ರಾಘವಣ್ಣ, ನಮಸ್ಕಾರ. ನೀವು ಮಾತಾಡ್ಕಂತ ಬಹುಜನರ ಬೇಡಿಕೆ, ಸೊ ಮಾತಾಡಿಬಿಡಿ. ಪ್ರಾಯಶಃ ಶ್ರೀರಾಮ ಗೆಳೆಯರ ಬಳಗ ವರ್ಷಕ್ಕೆ 4-5 ಬಾರಿ ಬೀಚ್ ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಈಗಾಗಲೇ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈಗ ವಿಶೇಷವಾಗಿರ್ತಕ್ಕಂಥ ಸ್ವಚ್ಛತಾ ಕಾರ್ಯಕ್ರಮ ಆನಂದ ಸಿ ಕುಂದರ್ ಅವರ 78ನೇ ವರ್ಷದ ಹುಟ್ಟುಹಬ್ಬ ನಮ್ಗೆಲ್ಲರಿಗೂ ಖುಷಿ ಇದೆ. ಶ್ರೀರಾಮ ಗೆಳೆಯರ ಬಳಗದ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಗೆಳೆಯರ ಸಂಘ ಏನು ಈ ಬಹುಶಃ 1 ಕಿಲೋಮೀಟರ್ ವರೆಗಿನ 5 ಕಿಲೋಮೀಟರ್ ಟೋಟಲ್ ನಾವೇನು 1 ಕಿಲೋಮೀಟರ್ ಸ್ವಚ್ಛತೆಯನ್ನ ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ಸ್ವಚ್ಛತೆಯನ್ನ ಮಾಡುವಂತದ್ದು ಪ್ರತಿಯೊಬ್ಬರ ಧರ್ಮ. ನಾವು ಮೊದಲಿಗೆ ನಮ್ಮ ಮನೆಯ ಸ್ವಚ್ಛತೆಯನ್ನ ಮಾಡ್ಬೇಕು, ಆಮೇಲೆ ಹೊರಗಡೆ ಅಕ್ಕಪಕ್ಕದ ಎಲ್ಲರೂ ಕೂಡ ಅವರವರ ಸ್ವಚ್ಛತೆಯನ್ನು ಅವರು ಮಾಡ್ಕೊಂಡಿದ್ರೆ ಜಗತ್ತು ಶ್ರೇಷ್ಠವಾಗಿ ಬೆಳೀತದೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ. ಈಗ ನಮ್ ಜೊತೆ ಇದ್ದಾರೆ ಗೀತಾ ಖಾರ್ವಿ ಅವರು, ಕೋಡಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು. ಸೊ ಈ ಸ್ವಚ್ಛತಾ ಕಾರ್ಯದಲ್ಲಿ ಪಂಚಾಯತ್ ಈಗ ನಂಬರ್ 1 ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ನೀವೇ ನಂಬರ್ 1 ಗ್ರಾಮ ಪಂಚಾಯತ್ ನಲ್ಲಿ. ನಮ್ ದೇವ್ರದ್ದು ಅನುಗ್ರಹ ನಮ್ದೇನಿಲ್ಲ, ಪೂರ ದೇವ್ರದ್ದು ನಮ್ದು ಕೆಲಸ ಅದಕ್ಕೆ ನಮ್ಗೆ ಅವ್ರದ್ದು ಅನುಗ್ರಹ ಇದಕ್ಕೆ ನಮ್ಗೆ ಮುಂದಾಗತ್ತೆ. ಎಲ್ಲರದ್ದು ಯಾರಿಂದ ಸಾಧ್ಯ ಇಲ್ಲ. ಈಗ ಪಂಚವರ್ಣ ಟೀಮ್ ಅವರು ಈ 300ನೇ ಸ್ವಚ್ಛತಾ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ರು. ಹೆಂಗೆ ಈಗ ಪ್ರತಿ ವಾರದಲ್ಲೂ ಬೀಚ್ ಕ್ಲೀನ್ ಮಾಡೋದಿದೆಯಲ್ಲ, ಕಷ್ಟದ ಕೆಲಸನ, ಯಾರಿಗೂ ಸಾಧ್ಯ ಇಲ್ಲ. ಗೀತಕ್ಕಂಗೂ ಸಾಧ್ಯ ಇಲ್ಲ, ಜ್ಯೋತಿ ಅಕ್ಕಂಗೂ ಸಾಧ್ಯ ಇಲ್ಲ. ಆದ್ರೆ ಇದು ಆಗ್ಬಾರ್ದು ಅಂದ್ರೆ ಪ್ರತಿಯೊಬ್ರು ಕಸನ ನೆನ್ಪಿಟ್ಕೊಂಡು ಇದ್ ನನ್ನ ಜವಾಬ್ದಾರಿ ಅಂತ ಕಸದ ಬುಟ್ಟಿಗೋ ಅಥವಾ ಬೇರೆ ಅವ್ರ ಮನೆಗೆ ತಗೊಂಡೋಗಿ ಇಟ್ಕೊಂಡು ಅದನ್ನ ಎಲ್ಲಿ ವಿಲೇವಾರಿ ಮಾಡ್ಬೇಕು ಎಂತ ಮಾಡಿದ್ರು ಒಳ್ಳೇದಂತ ಗೀತಕ್ಕ. ನಮ್ ಪಂಚಾಯತಿಗೆ ಕೊಟ್ರು ಒಳ್ಳೇದು. ಪಂಚಾಯತಿಗೆಲ್ಲ ಇದ್ ಮಾಡುತ್ತಲ್ಲ, ಅದು ಕೊಟ್ರು ಒಳ್ಳೇದು. ಮತ್ತೇನೆಲ್ಲ ಕಡ್ಲು ಬದಿಗೆಲ್ಲ ಬಿಸಾಕೋಕ ಎಲ್ಲೆಲ್ಲ ಬಿಸಾಕೋಕ ನಾವು ಮಾಹಿತಿ ಎಲ್ಲ ಕೊಡ್ತೇ ಇರತ್ತ. ತಿಂಗಳಿಗೆ ನಾವು ಮಾಹಿತಿ ಕೊಡ್ತೇ ಇರತ್ತ ಪಂಚಾಯತಿದ. ಆದ್ರೂ ಹೊರಗಿಂದ ಬೀಚ್ ಕಂಬ ಬಂದ್ರೆ ಅವರು ಹಾಕಿಕ್ ಹೋತ್ರ ಏನೇ. ಈಗ ರವೀಂದ್ರ ಕೋಟ ಅವರಿದ್ದಾರೆ. ಪಂಚವರ್ಣ ಟೀಮ್ ಅವರು ಈ 300ನೇ ವಾರದ ಸ್ವಚ್ಛತೆನ ಏನ್ ಮಾಡ್ತಾ ಇದಾರೆ ಇವತ್ತು ಬೀಚ್ ನಲ್ಲಿ, ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದವ್ರು ಇವರು ಅಲ್ಲ ರವೀಂದ್ರ ಅವರೇ, ಪತ್ರಕರ್ತರು ಕೂಡ. ಬಟ್ ಈ ವಯಸ್ಸಿನಲ್ಲೇ ಈ ಕಾಳಜಿ ಇದೆಯಲ್ಲ ನಿಜವಾಗ್ಲೂ ಸ್ಫೂರ್ತಿ ಕೊಡುವಂತದ್ದು. ಯಾವ ಕಾರಣಕ್ಕೆ ಇಂಥದೆಲ್ಲ ಮಾಡಿ ಗೀತಾ ಪಾರ್ಟಿ ಆದಿತ್ಯವಾರ ನಿದ್ರೆ ಬಿಟ್ಕೊಂಡು ಬೆಳಗತ್ತಿ ಎದ್ದುಕೊಂಡು ಓಡಾಡ್ಕೊಂಡು ಎಲ್ಲ ಒಟ್ಟಾಕೊಂಡು ಈ ಬಿಸ್ಲಂಗೆ ಬೆವರು ಸುಡ್ಸ್ಕೊಂಡು ಇಷ್ಟು ಮಾಡ್ಕೊಂಡ್ರೆ ಎಲ್ಲಿಂದ ಸ್ಫೂರ್ತಿ ರವೀಂದ್ರ ಅವರ? ಸ್ಫೂರ್ತಿ ಡಾಕ್ಟರ್ SN ಪಡಿಯಾರ್ ಅಂತೇಳಿ ಕುಂದಾಪುರದವರು ಒಬ್ರು ನಮ್ಮ ಸುದ್ದಿ ಮನೆ ಪತ್ರಿಕೆ ಆಫೀಸಿಗೆ ಬರ್ತಾರೆ. ಒಂದು ಪ್ರಕೃತಿಯನ್ನ ಆರಾಧಿಸಿ, ಪ್ರಕೃತಿಯನ್ನ ಪ್ರೀತಿಸಿ, ಅದಕ್ಕೂ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ನಮ್ಗೆ ವ್ಯಂಗ್ಯವಾಗಿ ಖಂಡಿತು. ಇವ್ರು ಏನ್ ಹೇಳ್ತಾರೆ, ಇವ್ರು ಹೇಳೋದಲ್ಲ ನಾವು ಮಾಡ್ಲಿಕ್ಕಾಗತ್ತಾ? ಸಮುದ್ರ ತಟ್ಟದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿ ಅಂತ ಹೇಳಿ ಹೇಳ್ತಾರೆ, ಸಮುದ್ರ ಹಿಂದೆ ಹೋಗ್ತದೆ ಅಂತ ಹೇಳಿ, ಅಥವಾ ಅಲ್ಲಿ ಗಿಡ ನೆಡಿ ಬೇರೆ ಬೇರೆ ಕಾರ್ಯಕ್ರಮ ಹೇಳ್ತಿದ್ರು. ನಾನು ಇದೆಲ್ಲ ಸಾಧ್ಯ ನಮ್ಮ ಹತ್ರ ಅಂತ ಹೇಳಿ ಒಮ್ಮೆ ನಾವೇ ಆ ಫೀಲ್ಡ್ ಇಳಿದಾಗ ನಮ್ಗೆ ಸ್ವತಃ ಅನುಭವ ಬಂತು. ಈ ಸ್ವಚ್ಛತೆ ಯಾಕೆ ಮಾಡ್ಬೇಕು, ಈ ಸಮಾಜಕ್ಕೆ ನಾವು ಕೊಡುಗೆ ಏನ್ ಕೊಡ್ಬೇಕು ಏನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವರ್ಣತೀರ್ಥ ಕೆರೆ ತಟ್ಟದಲ್ಲಿ ನಾನು ಒಬ್ಬಂಟಿಯಾಗಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದೆ. ಆ ಸಂದರ್ಭದಲ್ಲಿ ನನಗೊಬ್ಬಳು ಲತಾ ಹೋಟೆಲಿನ ಮಾಲೀಕ ವೆಂಕಟೇಶ್ ಪ್ರಭುರ ಸಹೋದರ ಉಮೇಶ್ ಪ್ರಭುಗಳು ನನ್ನ ಜೊತೆ ನಿಂತ್ಕೊಂಡ್ರು. ನೀವು ನಿಂತ್ಕೊಳ್ಳೋದಾದ್ರೆ ನಾನು ಸ್ವಚ್ಛ ಮಾಡ್ತೇನೆ, ಈ ಭಾಗವನ್ನು ಕ್ಲೀನ್ ಮಾಡ್ತೇನೆ ಅಂದ್ರೆ, ನಾನು ನಿಂತ್ಕೊಳ್ತೇನೆ, ನೀನ್ ಸ್ವಚ್ಛ ಮಾಡಪ್ಪ ಅಂತ ಹೇಳಿದ್ರು. ಒಬ್ಬನೇ ಸ್ಟಾರ್ಟ್ ಮಾಡಿದಂತ ಈ ಕತೆ ಇವತ್ತು 300ನೇ ವಾರಕ್ಕೆ ತಲುಪಿದೆ. ಇದಾದ ನಂತರ
ನನ್ನ ಜೊತೆಗೆ ಪ್ರತಿ ಭಾನುವಾರ ಒಬ್ರೊಬ್ರು ಸೇರ್ಕೊಂಡು ಶುರು ಮಾಡಿದ್ರು. ತದನಂತರ ದಿನ 3ನೇ ವಾರಕ್ಕೆ ನಮ್ಮ ಪಂಚವರ್ಣದ ತಂಡದ ಕೆಲವರು ಸೇರ್ಕೊಂಡ್ರು. ಇದಕ್ಕೆ ಪಂಚವರ್ಣದ ಹೆಸರು ಇಟ್ಕೊಂಡೆ ಹೋಗುವ ಅಣ್ಣ ಅಂತ ಹೇಳಿದ್ರು ನನ್ನ ಹತ್ರ. ಅಡ್ಡಿಲ್ಲ, ಖಂಡಿತ ನಮ್ದೇ ಸಂಸ್ಥೆ ಮಾಡುವ ಅಂತ ಹೇಳಿ ಅಲ್ಲಿಂದ ಹಿಡಿದು ರೋಡ್ ಅನ್ನ ಗುಡಿಸ್ತಿದ್ದಂತ ಸಂಸ್ಥೆ ಇವತ್ತು ಬೃಹತ್ ಬೀಚ್ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ದೇವೆ. ತುಂಬಾ ಹೆಗ್ಗಳಿಕೆ. ಎಷ್ಟು ಬೀಚಸ್ ಗಳನ್ನ ಇವತ್ತು ನೀವು ಕ್ಲೀನ್ ಮಾಡ್ತಾ ಇದ್ದೀರಿ? ಎಷ್ಟು ದೂರಕ್ಕೆ? ಸಾಧಾರಣವಾಗಿ ನಾವು ಈ ಕುಂದಾಪುರ ತಾಲೂಕಿನ ಕೊರವಡಿ ಬೀಚ್ ಇಂದ ಪ್ರಾರಂಭವಾಗಿ ಕೋಡಿ ತಲೆಯವರೆಗೆ ನಾವು ಸ್ವಚ್ಛ ಮಾಡಿದ್ದೇವೆ. ಈ ಹಿಂದೆ DC ಮೇಡಮ್ ವಿದ್ಯಾಕುಮಾರಿ ಅವರು ಕೋಡಿ ತಲೆಯ ಬೀಚ್ ಪ್ರವಾಸೋದ್ಯಮ ಸಂಬಂಧಪಟ್ಟಂತ ಬೀಚ್ ಅಲ್ಲಿ ಸ್ವಚ್ಛ ಮಾಡುವಾಗ ನಮ್ಮ ಸಂಸ್ಥೆಯ ಕಾರ್ಯವೈಖರಿ ಕಂಡು ಖುಷಿ ಪಟ್ಟು ನಮ್ಮ ಹೊಗಳಿ ಹೋಗಿದ್ರು ಆ ಸಂದರ್ಭದಲ್ಲಿ. ಸಾಕಷ್ಟು ಜನ ನಮ್ಗೆ ನಾವಂದ್ರೆ ಇಲ್ಲಿಂದ ಕೋಡಿ ತಲೆಯವರೆಗೂ ನಾವು ಆ ಬೀಚ್ ಗಳನ್ನ ಸ್ವಚ್ಛಗೊಳಿಸುವಂತಹ ಕೈಂಕರ್ಯದಲ್ಲಿ ನಾವು ನಿರತರಾಗಿದ್ದೇವೆ. ಅದೊಂದು ತುಂಬಾ ಹೆಗ್ಗಳಿಕೆ ಇದೆ. ಮತ್ತೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಬೀಚು ಅತ್ಯವಶ್ಯಕ. ಹಾಗೆ ರಾಷ್ಟ್ರೀಯ ಹೆದ್ದಾರಿ ಮಣೂರು 2 ರಾಷ್ಟ್ರೀಯ ಹೆದ್ದಾರಿ ಒಂದು ಡಂಪಿಂಗ್ ಯಾರ್ಡ್ ಆಗಿ ಪರಿಣಮಿಸುವ ಸಂದರ್ಭ ಇದ್ದಿತ್ತು ಒಂದು ಸಂದರ್ಭದಲ್ಲಿ. ಆ ಸಂದರ್ಭವನ್ನ ನಾವು ಅಲ್ಲಿನ ಸ್ಥಳೀಯ ಸಂಘಟನೆ ಮಣೂರು ಭಾಗ ಬಂದಾಗ ನಾವು ಅಲ್ಲಿನ ಬಾಳೆಬಟ್ಟು ಫ್ರೆಂಡ್ಸ್ ಮತ್ತೆ ಭಗತ್ ಸಿಂಗ್ ಯುವ ವೇದಿಕೆ ನಮ್ ಪ್ರಾರಂಭದಲ್ಲಿ ನಮ್ ಜೊತೆ ಟೊಂಕ ಕಟ್ಟಿ ಶ್ರಮಿಸಿದವರು. ಇವತ್ತು ಆ 2 ರಾಷ್ಟ್ರೀಯ ಹೆದ್ದಾರಿಯನ್ನ ಡಂಪಿಂಗ್ ಯಾರ್ಡ್ ಮುಕ್ತವಾಗಿ ಮಾಡಿದ ಹೆಗ್ಗಳಿಕೆ ನಮ್ಗಿದೆ. ಇವತ್ತು ನಿರಂತರವಾಗಿ ಆ ಭಾಗಗಳನ್ನ ಸ್ವಚ್ಛಗೊಳಿಸುವಂತ ಕೆಲಸಗಳು ನಾವು ಮಾಡ್ತಿದ್ದೇವೆ. ಅದಾದ ನಂತರ ನಮ್ಗೆ ಮಣೂರು ಫ್ರೆಂಡ್ಸ್, ಹಂದಟ್ಟು ಮಹಿಳಾ ಬಳಗ, ಬೇರೆ ಬೇರೆ ಸಂಸ್ಥೆಗಳು ನಮ್ ಜೊತೆ ನಿರಂತರವಾಗಿ ನಮ್ ಜೊತೆ ಸೇರ್ಕೊಂಡಿದ್ದೇವೆ. ಸ್ವಚ್ಛತೆಗೆ ಸೀಮಿತವಾಗಬಾರ್ದು, ಇಲ್ಲ ಪ್ರಕೃತಿನ ಆರಾಧಿಸಬೇಕನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಗಿಡ ನೆಡುವಂತ ಸಂಕಲ್ಪ ಮಾಡಿದ್ದೇವೆ. ಇವಾಗ ಕೋಟ APMC ಇರ್ಬೋದು, ಕೋಟ ಗ್ರಾಮ ಪಂಚಾಯತ್ ಎದುರು ಇರ್ಬೋದು, ಕೋಟ ಮಸೀದಿ ಎದುರು ಇರ್ಬೋದು, ಮೂಡಗಿಳಿಯ ರಸ್ತೆ ಇರ್ಬೋದು, ಬೇರೆ ಮಣೂರು ಒಳ ರಸ್ತೆ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಗಿಡ ನೆಟ್ಟು ಪೋಷಿಸುವಂತ ಕೆಲಸ ಆಗ್ತಾ ಇದೆ. ಸಾಲಿಗ್ರಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 80ಕ್ಕೂ ಅಧಿಕ ಗಿಡ ಇವತ್ತು 2ನೇ ವರ್ಷಕ್ಕೆ ತಲೆ ಇರ್ತಾ ಇದೆ. ನಾವು ನೀರೇರುವಂತ ಕಾಯಕವನ್ನು ಮಾಡ್ತಿದ್ದೇವೆ. ಕೋಟ ರಾಷ್ಟ್ರೀಯ ಹೆದ್ದಾರಿ ಬೇರೆ ಬೇರೆ ಗಿಡವನ್ನ ನೆಡುವುದಕ್ಕೆ ಸೀಮಿತ ಅಲ್ಲ, ಹೊಸ ಯೋಜನೆ. ಕಳೆದ ವರ್ಷ ಹಸಿರು ಜೀವ ಅಭಿಯಾನವನ್ನ ನಾವು ಕೈಗೊಂಡಿದ್ದೇವೆ. ಈ ಸಲ ವಿಶಿಷ್ಟವಾಗಿ ಮನೆ ಮನೆಗೂ ಪಾರಿಜಾತ, ಮನೆ ಮನೆಗೂ ಲಕ್ಷ್ಮಣ ಫಲ. ಯಾಕೆ ಈ ಲಕ್ಷ್ಮಣ ಫಲ ಸಂಜೀವಿನಿ? ನಮ್ಮ ಕ್ಯಾನ್ಸರ್ಗೆ ಸಂಜೀವಿನಿ. ನಾವು ಇತ್ತೀಚಿನ ಯಾವುದೋ ಒಂದು ಪ್ರಕರಣ, ಲಕ್ಷ್ಮಣ ಫಲ ಕೊಟ್ಟ ಒಂದು ವ್ಯಕ್ತಿ ಅವರಿಗೆ ಕ್ಯಾನ್ಸರಿನ ಕಣಗಳು ಉತ್ಪತ್ತಿ ಆಗದಿದ್ದಂತ ಸನ್ನಿವೇಶ ತುಂಬಾ ರೋಮಾಂಚನ ಅನಿಸ್ತು. ಯಾಕೆ ನಾವು ಈ ಮನೆ ಕೊಡಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅದನ್ನು ಮಾಡಿದ್ದೇವೆ. ನೆಕ್ಸ್ಟ್ ಜೂನ್ ಇಂದ ಆಗಸ್ಟ್ ವರೆಗೆ ಮನೆ ಮನೆಗೂ ಲಕ್ಷ್ಮಣ ಫಲ, ಮನೆ ಮನೆಗೂ ಪಾರಿಜಾತ ಉದ್ದೇಶ ಏನ್ ಕೇಳಿದ್ರೆ ಧಾರ್ಮಿಕವಾಗಿ ಒಂದಿಷ್ಟು ಮನೆಯಲ್ಲಿ ಶ್ರೇಷ್ಠತೆ ಇರುವ ಹೂಗು ಅದು ನಡ್ತಾರೆ ಅನ್ನುವಂಥ ದೃಷ್ಟಿ ನಮ್ಮಲ್ಲಿದೆ. ಆ ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ ಆ 2 ಯೋಜನೆಗಳನ್ನು ಕ್ಯಾಪ್ಸ್ ಫೌಂಡೇಶನ್ ಕೊಡುತ್ತೆ ಅಂತ ಹೇಳಿದ್ರು, ಗಿಡ ಸಮುದ್ಯತ ಗಿಡ ಕೊಡ್ತಿದ್ರು, ಕೋಟ ಸಹಕಾರಿ ವ್ಯವಸಾಯಿಕ ಸಂಘ, ಬೇರೆ ಬೇರೆ ಸಂಸ್ಥೆಗಳು, ಕೃಷ್ಣ ಪ್ರಸಾದ್ ಕ್ಯಾಶು, ಇವರೆಲ್ಲರೂ ನಮ್ ಜೊತೆ ಟೊಂಕ ಕಟ್ಟಿ ನಮ್ ಜೊತೆ ನಿಲ್ತಾ ಇದ್ದಾರೆ. ಖಂಡಿತ ನಾವು ಅದು ಅನುಷ್ಠಾನ ಮಾಡ್ತೇವೆ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಏನ್ ಮಾಡಬೇಕಾದ, ಯಾಕಂದ್ರೆ ಯಾವುದೋ ಹೆಸರಿಗೋಸ್ಕರ ಅಲ್ಲ, ನ್ಯಾಚುರಲ್ ಆಗಿ ಸಮಾಜಕ್ಕೆ ಏನು ತಲುಪಬೇಕು ಅದನ್ನ ಮಾಡ್ಬೇಕು. ಯಾಕಂದ್ರೆ ಸ್ವಚ್ಛತೆ ನಾವ್ ಏನ್ ಹೆಕ್ಕಿತ್ತೇನ್ ಬಿಟ್ಟಿದ್ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೋಳಿ ಕರುಳಿಂದ ಹಿಡಿದು ಬಿರಿಯಾನಿ ಚೀಲದಿಂದ ಹಿಡಿದು ಯಾವ್ದು ಹೆಕ್ಕಿತ್ತು ಯಾವ್ದು ಬಿಟ್ಟಿದ್ ಗೊತ್ತಿಲ್ಲ. ಸತ್ತ ನಾಯಿ ಒಂದು ಡಂಪ್ ಅಲ್ಲಿ ಸತ್ತ ನಾಯಿ ತಕೊಂಡ್ಬಂದು ಹಾಕಿದ್ರು. ಅದನ್ನು ಕಂಡು ನಮ್ಗೆ ಅಷ್ಟು ವಾಮಿಟ್ ಬರೋ ಸ್ಥಿತಿ ಇದ್ದಿತ್ತು ನಾವು ಮಣೂರಲ್ಲಿ. ಅದನ್ನು ತೆರವುಗೊಳಿಸಿದ್ವಿ. ಯಾವುದನ್ನು ನಾವು ಇದ್ ಮಾಡ್ಲಿಲ್ಲ. ಎಲ್ಲ ಭಗವಂತನ ಕೃಪೆ ನಮ್ಮ ಮೇಲಿದೆ. ನಾವು ಕೋಟದಲ್ಲಿ ಒಂದು ನಿರ್ಗಳವಾಗಿ ಕೆಲಸ ಮಾಡ್ತಿದ್ದ ಒಂದು ಕಾರಣ ಕೋಟ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಸನ್ನಿಧಾನ. ಆ ಕ್ಷೇತ್ರದ ದೇವಿ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾಳೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಜಿಲ್ಲಾಡಳಿತದ ಹಿಂದೆ DC ಆಗಿದ್ದಂತ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಸ್ವಚ್ಛ ಭಾರತಕ್ಕೆ ಒಂದು ಹೊಸ ಕಾಯಕಲ್ಪ ಕೊಟ್ಟಿದ್ರು. ಅದಾದ ನಂತರ ಕೂರ್ಮರಾವ್ ಒಳ್ಳೆ ನಮ್ಗೆ ಸಪೋರ್ಟ್ ಮಾಡಿದ್ರು. ಅದಾದ ನಂತರ ವಿದ್ಯಾಕುಮಾರಿ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಇವಾಗಿನ ಹಿಂದಿನ CS ಪ್ರಸನ್ನ ಅಂತೇಳಿ ನಮ್ಗೆ ಹಿಂದಿನ ಒಬ್ರು CS ಬಂದ ಸಂದರ್ಭ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲೇ ಸ್ವಚ್ಛತೆ ಗಾಡಿ ಏರಿ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸಿದ್ರು. ಅದಾದ ನಂತರ ಇದೀಗ ನಾವು ಕಂಡಂತ ಒಬ್ಬ ಶ್ರೇಷ್ಠ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್ ಸರ್ ಅಂತ ನಮ್ಮ ಜೊತೆ ರವೀಂದ್ರ ಹೇಳಿ ಏನಾಗ್ಬೇಕು ಅನ್ನುವಂತ ಕೇಳುವಂತ ಆ ರೀತಿ ನಾವೇನೂ ಅಲ್ಲ, ಅದು ನಮ್ಮ ಜೊತೆ ಅವರು ಶ್ರಮಿಸುವಂತ ಸಪೋರ್ಟ್ ಮಾಡುವಂತ ರೀತಿ ನಮ್ಗೆ ರೋಮಾಂಚನ ಅನಿಸ್ತು. ಈ ಹಿನ್ನೆಲೆಯಲ್ಲಿ ಪಂಚವರ್ಣ ನಿತ್ಯ ನಿರಂತರವಾಗಿ ಇದಕ್ಕೆ ಮಾತ್ರ ಅಲ್ಲ, 5 ವಿದ್ಯಾರ್ಥಿಗಳನ್ನ ದತ್ತು ಪಡೆದಿದ್ದೇವೆ ನಾವು. ರಾಜ್ಯೋತ್ಸವ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಸಾಧಕರನ್ನು ಗುರುತಿಸುವಂತ ಕೆಲಸಗಳನ್ನು ಮಾಡ್ತಿದ್ವಿ. ಈ ಹಿನ್ನೆಲೆಯಲ್ಲಿ ಆನಂದ್ ಸಿ ಕುಂದರ್ ಅವರಿಗೆ, ನಮ್ಮೂರ ಧರ್ಮರತ್ನಾಕರ ಆನಂದ್ ಸಿ ಕುಂದರ್ ಅವರಿಗೆ ಸಮರ್ಪಿಸುವ ಉದ್ದೇಶಕ್ಕೋಸ್ಕರ 200ನೇ ವಾರ 5.5 ಕಿಲೋಮೀಟರ್ ಬೀಚ್ ರೋಡ್, ಇವಾಗ 300ನೇ ವಾರ 5.5 ಕಿಲೋಮೀಟರ್ ಬೀಚ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಸೂಪರ್. ನಮ್ ಖುಷಿಯಾಗಿದೆ ಏನ್ ಗೊತ್ತಾ, ಒಬ್ಬ ವ್ಯಕ್ತಿ ಶುರು ಮಾಡಿದ್ದು ಇಲ್ಲ ನನಗ್ ಮಾಡ್ಬೇಕಪ್ಪ ನಾನ್ ಮಾಡ್ತೀನಿ ಅಂತ. ಆಗ ಆ ವ್ಯಕ್ತಿ ಜೊತೆ ಇಡೀ ಊರಿಗೂರೇ ಸಂಘ ಸಂಸ್ಥೆಗಳು, ಪಂಚಾಯತ್ಗಳು ಎಲ್ಲ ನಿಂತ್ಕಂತ
ಒಂದು ಒಳ್ಳೆ ಎಕ್ಸಾಂಪಲ್ ರವೀಂದ್ರ ಅವರೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮ್ಮೊಂದಿಗೆ ರಘುನಾಥ್ ಅವರಿದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತ್ ಉಡುಪಿಯ ಸ್ವಚ್ಛತಾ ಅಭಿಯಾನದ ಕೋಆರ್ಡಿನೇಟರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈಗ ಸ್ವಚ್ಛತಾ ಅಭಿಯಾನ ಅನ್ನೋದು ಎಲ್ರಿಗೂ ಬೇಕು, ಎಲ್ರಿಗೂ ಸ್ವಚ್ಛತೆ ಬೇಕು, ಸ್ವಚ್ಛತೆ ಮಾಡ್ಲಿಕ್ಕೆ ಮಾತ್ರ ಇಷ್ಟ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸ್ವಚ್ಛತಾ ಅಭಿಯಾನ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂಡ್ ಈ ಸ್ವಚ್ಛತಾ ಅಭಿಯಾನ ಅನ್ನೋದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಹೇಳಿಬಿಡಿ ಸರ್. ನಮ್ಮಲ್ಲಿ SLM ಟೀಮ್ ಇದೆ. ಅವ್ರು ಏನ್ ಮಾಡ್ತಾರೆ, ಡೋರ್ ಟು ಡೋರ್ ವೇಸ್ಟ್ ಕಲೆಕ್ಟ್ ಮಾಡ್ತಾರೆ, ಮನೆಗಳಿಂದ ಕಲೆಕ್ಟ್ ಮಾಡ್ತಾರೆ, ಅಂಗಡಿಗಳಿಂದ ಕಲೆಕ್ಟ್ ಮಾಡ್ತಾರೆ. ಆದ್ರೂನು ನಮ್ಗೆ ವಿಸಿಬಲ್ ಕ್ಲೀನ್ಲಿನೆಸ್ ಅಂತ ಹೇಳ್ತೇವೆ, ಅದು ಕಾಣಲ್ಲ. ಈಗ ನಮ್ದು ಉಡುಪಿದು ರೋಡ್ ಸೈಡ್ ಅಥವಾ ಬೀಚ್ ಸೈಡ್ ನೋಡಿದ್ರೆ ವೇಸ್ಟ್ ಕಾಣುತ್ತೆ. ಅದು ಯಾಕಂತ ಹೇಳಿದ್ರೆ ನಮ್ದು ಟ್ರಾವೆಲರ್ಸ್ ಏನಿದ್ದಾರೆ, ಪ್ರಯಾಣಿಕರು, ಅದು ನಮ್ಮ ಬೇರೆ ಡಿಸ್ಟಿಕ್ ಇಂದ ಬರುವಂತ ಪ್ರವಾಸಿಗರಾಗಿರ್ಬೋದು, ನಮ್ಮ ಡಿಸ್ಟಿಕ್ ನವರೇ ಈ ತರ ಟ್ರಾವೆಲ್ ಮಾಡುವಾಗ ರೋಡ್ ಸೈಡ್ ಕಸ ಬಿಸಾಡುವಂತ ಹವ್ಯಾಸ ಇದೆ. ಸೊ ಅದನ್ನ ಕ್ಲೀನ್ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ತರ ಇವತ್ತು ಪಂಚವರ್ಣ ಯುವಕ ಮಂಡಲದವರು ಏನು ಈಗ 300ನೇ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದಾರೆ, ಆ ತರದ ಕಾರ್ಯಕ್ರಮಗಳು ಬೇಕಾಗ್ತದೆ. ಈಗ ಜಿಲ್ಲಾ ಪಂಚಾಯತಿಂದ ಪ್ರೀ ಮಾನ್ಸೂನ್ ಕ್ಲೀನಿಂಗ್ ಡ್ರೈವ್ ಅಂತ, ಅಂದ್ರೆ ಮಳೆಗಾಲ ಪೂರ್ವದಲ್ಲಿ ಎಲ್ಲ ಕಸಗಳನ್ನ ರೋಡ್ ಸೈಡ್ ಇರುವಂತದನ್ನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಸೈಂಟಿಫಿಕ್ ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾರೆ. ಅದ್ರ ಒಟ್ಟಿಗೆ ಈ ಜನ ಕಸ ಹಾಕುವವರೇ ಇರ್ತಾರೆ, ಅದನ್ನ ಗುಡ್ಸಿದ್ದು ಫೈನ್ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಜನರಿಗೆ ಕಾನೂನಿನ ಭಯ ಕೂಡ ಬೇಕು, ಅದರೊಟ್ಟಿಗೆ ಅರಿವು ಕೂಡ ಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ಇದು ನಮ್ಗೆ ಬಹಳ ಪ್ರಮುಖ ಅನಿಸ್ತದೆ. ಪಾಂಡು ಪೂಜಾರಿ ಅವರಿದ್ದಾರೆ. ಆದ್ರೆ ನಿಮ್ಗೆ ಅನ್ಸುತ್ತಾ ಎಷ್ಟು ತೆಗಿಯೋದು ಮಾರೆ, ಎಷ್ಟು ತೆಗೆದ್ರು ಹಾಕ್ತಾ ಇರ್ತಾರಲ್ಲ, ಅದು ಜನರಿಗೆ ಅವೇರ್ನೆಸ್ ಬರ್ಬೇಕದು. ಎಂತ ಮಾಡ್ಬೇಕು ಅದಕ್ಕೆ ಸರ್? ಅದಕ್ಕೆ ಇನ್ನೊಂದ್ಸಲ ಅವ್ರನ್ನೆಲ್ಲರೂ ಕರ್ಸ್ಕೊಂಡು ಹೆಕ್ಕಿಸ್ಬೇಕು. ಅವ್ರು ಎಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಇನ್ನು ನಾವೀಗ ಮಹತ್ವದ ಬದಲಾವಣೆ ಆಗ್ಬೇಕು ಮೇಡಮ್. ಖಾಲಿ ಶಿಕ್ಷಣ ಅಂದ್ರೆ ನಮ್ಮ ಹಿಸ್ಟ್ರಿ ಅದೆಲ್ಲಕ್ಕಿಂತ ಪಠ್ಯ ಪುಸ್ತಕದಲ್ಲಿ ಕಸಗಳ ವಿಂಗಡಣೆ ಹೇಗಾಗ್ಬೇಕು, ಮತ್ತೆ ಅದರ ಪ್ರಾಮುಖ್ಯತೆ ಏನು, ಅದರಿಂದಾಗಿ ಏನ್ ತೊಂದರೆ ಆಗ್ತದೆ. ಈಗ ನಾವು ಪ್ಲಾಸ್ಟಿಕ್ ನ ತಿಂತಾ ಇದ್ದೇವೆ ತುಂಬಾ ರೀತಿಯಲ್ಲಿ, ಅದು ಹೇಗೆ ಜನರಿಗೆ ತೊಂದರೆ ಆಗ್ತಾ ಇದೆ, ಕಾಯಿಲೆ ಬರ್ತಾ ಇದೆ, ಯಾವ ರೀತಿಯಲ್ಲಿ ಕಾಯಿಲೆ ಬರ್ತಾ ಇದೆ, ಸಾಂಕ್ರಾಮಿಕ ಹೇಗೆ ಬರ್ತದೆ, ಇದೆಲ್ಲ ಅದು ಪಠ್ಯ ಪುಸ್ತಕದಲ್ಲಿ ಬದಲಾವಣೆ. ಮತ್ತೆ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಅವೇರ್ನೆಸ್, ಫೀಲ್ಡ್ ಪ್ರೋಗ್ರಾಮಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಖಾಲಿ 4 ಏನು ಚೌಕದೊಳಗೆ ಕೂಳಿಸ್ಕೊಂಡು ಪಾಠ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ, ನಮ್ಮೆಲ್ಲರ ಅಭಿಪ್ರಾಯ ಕೂಡ. ಅಲ್ಲ, ಸೊ ಹೆಸರು ಹೇಳ್ತಾ ಹೋಗಿ. ರಾಘವೇಂದ್ರ, ರವಿಕಿರಣ್, ರಾಮ, ರಾಘವೇಂದ್ರ, ಪಾಂಡವಣ್ಣ, ನಾಗರಾಜ್, ಗಣೇಶ್. ಗೊತ್ತಾಯ್ತಲ್ಲ, ಇವರೆಲ್ಲ ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇವ್ರ ತರದವ್ರು ತುಂಬಾ ಜನ. ಎಷ್ಟು ಜನ ಇದ್ದಾರೆ ಇವತ್ತು ಹೆಚ್ಚು ಕಮ್ಮಿ ಒಂದು 450 ಜನ ಇದ್ದಾರೆ. ಅಷ್ಟು ಜನ ಸೇರ್ಕೊಂಡು ಬೀಚ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಕ್ಲೀನಿಂಗ್ ಮಾಡ್ತಾರೆ ಅಂತ ಹಾಕ್ತಾ ಇರೋದಲ್ಲ, ನಾವು ಕಸದ ಜವಾಬ್ದಾರಿಯನ್ನ ತಗೋಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಸ್ವಚ್ಛತಾ ವಾರಿಯರ್ಸ್ ಇದ್ದಾರೆ. ನಿಮ್ ಹೆಸರು? ಸುಜಾತ. ನಿಮ್ ಹೆಸರು? ಸರೋಜಾ ಮತ್ತು ಸುಜಾತ ಅವರು ಕಸನ ತೆಗೆದು ಬಿಸಾಡ್ಬಿಡ್ತೀವಿ, ನಮ್ ಜವಾಬ್ದಾರಿ ಆಯ್ತು. ಅಥವಾ ಮನೇಲಿ ಕಸನ ಎಲ್ಲ ದ್ರವ್ಯ ಮತ್ತು ಘನ ಎರಡನ್ನೂ ಒಟ್ಟು ಹಾಕಿ ತಗೊಂಡ್ ಬಂದು ಇವ್ರಿಗೆ ತಗೊಳ್ಳಿ ಅಂತ ಬಿಸಾಕಿ ಹೋಗ್ತೀವಿ. ಆದ್ರೆ ಅದಾದ್ಮೇಲೆ ಅವರ ವಿಂಗಡಣೆ ಕೆಲಸ ಇದೆಯಲ್ಲ, ಬಹಳ ಕಷ್ಟದ್ದು. ಆಗ ನಿಮ್ಗೆ ಏನ್ ಅನ್ಸುತ್ತಮ್ಮ? ಅಂದ್ರೆ ನಮ್ಗೆ ನೀವು ಹೆಕ್ಕಿ ಕೊಡುವಾಗ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದು ಸ್ವಲ್ಪ ಸುಲಭ ಆತಿತ್ತ. ನಾವು ಹೆಕ್ಕುದ್ರಲ್ಲಿ 35 ಬಗೆ ಐಟಮ್ ನಾವು ಬೇರೆ ಬೇರೆ ಹೆಕ್ತೀವಿ. 35 ಬಗೆ ಐಟಮ್ ಬೇರೆ ಬೇರೆ ಮಾಡ್ಕಂತ ಇವ್ರು. ಹಾ, ಹಾಗಾಗಿ ಒಂಚೂರು ಬೇರೆ ಬೇರೆ ಮಾಡಿ ಅಂತ ನೀವೇನ್ ಹೇಳ್ತೀರಿ? ಇವತ್ತಿನ ಈ ಬೀಚ್ ಕ್ಲೀನಿಂಗ್ ಹೇಗೆ ಅನಿಸ್ತು? ಕ್ಲೀನ್ ಅಂದ್ರೆ ಜನರೇ ಬದಲಾವಣೆ ಆಗ್ಬೇಕೆ ಹೊರತು ನಾವು ಕಸ ಹೆಕ್ಕುವುದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಪ್ರತಿ ದಿನ ಕ್ಲೀನ್ ಮಾಡ್ರು ಕೂಡ ಮತ್ತೆ ಮರುದಿನ ಅಷ್ಟೇ ಕಸ ಬಿದ್ದಿರತ್ತೆ. ಅದು ಜನರ ಮನಸ್ಸು ಬದಲಾವಣೆ ಆಗ್ಬೇಕಂದ್ರೆ ಅವ್ರ ಮೈಂಡ್ ಅಲ್ಲೇ ಬರ್ಬೇಕು, ಸ್ವಚ್ಛತೆ ನನ್ನ ಜವಾಬ್ದಾರಿ ಅಂತ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಕಸ ಬೀಳುದು ಕಡಿಮೆ ಆಗ್ತದೆ. ಸ್ವಲ್ಪ ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡುತ್ತದೆ. ಸೂಪರ್, ಥ್ಯಾಂಕ್ ಯು. ಪಂಚವರ್ಣ ಯುವತಿ ಮಂಡಲ ಕೋಟ, ಇದರ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಮೆಂಬರ್ಸ್ ಎಲ್ಲ ಇದ್ದಾರೆ. ನಿಮ್ ಹೆಸರು? ಲಲಿತಾ, ಕಲಾವತಿ, ಅಶೋಕ್, ದಿಶಾ, ಪ್ರೇಮ. ಓಕೆ, ಬಾರಿ ಖುಷಿ ಇದೆ ಅಂತಂದ್ರೆ ಕಾಣಿ ಇವಳು ಸಹ ಬಂದಿದ್ದಾಳೆ. ಯೂಶುವಲ್ ಆಗಿ ಬರ್ತಿಲ್ಲ, ಆದ್ರೂ ಈ ತರದೊಂದು ಸ್ವಚ್ಛತಾ ಅಭಿಯಾನಕ್ಕೆ ಬಂದಿದ್ದು ನಮ್ ಭಾರಿ ಖುಷಿ. ನನ್ ಕೇಳ್ಬೋದು ಒಂದನ್ನೇ, ಯಾಕಂದ್ರೆ 300ನೇ ವಾರದ್ದು ಇವತ್ತು ನೀವು ಮಾಡ್ತಾ ಇರ್ಬೋದು. ಇನ್ನು 600, ಅದ್ರಾಚೆ 1200, ಅದ್ರಾಚೆಗೆ 2400 ಮಾಡ್ತಾ ಇಪ್ಪುದೇ ಅಲ್ಲ, ನಾವು ಎಲ್ಲರಲ್ಲದೊಂದು ಅರಿವು ಮೂಡ್ಸ್ಕಲ್ಲ. ಸ್ಪೆಷಲಿ ನಿಮ್ಗೆಲ್ಲ ಆ ಶಕ್ತಿ ಇಪ್ಪುದು ಹೆಂಗ್ ಮಾಡ್ಲಕ್ಕ? ಕಾರ್ಯಾಧ್ಯಕ್ಷರು ನೀವ್ ಹೇಳಿ. ಮೊದಲಿಗೆ ಇವತ್ತಿನ ನಮ್ಮ 300ನೆಯ ಏನು ಸಂಚಿಕೆ ಇದೆ, ಈ ಸ್ವಚ್ಛತಾ ಕಾರ್ಯಕ್ರಮವನ್ನ ನಾವು ಆನಂದ್ ಕುಂದರ 78ನೇ ಹುಟ್ಟು ಹಬ್ಬಕ್ಕೆ ಸಮರ್ಪಿಸಿಕೊಳ್ತಾ ಇದ್ದೇವೆ. ಅವರಿಗೆ ಇನ್ನೂ ದೀರ್ಘ ಆಯುಷ್ಯ ದೇವರಿಗೆ ಕೊಡ್ಲಿ ಅಂತ ಪ್ರಾರ್ಥಿಸ್ಕೊಳ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಕ್ಕೆ ಹಂತದಲ್ಲಿ ಇದ್ದೇವೆ. ನೀವು ಹೇಳಿದಾಗೆ ನಾವು ಹೇಳಿದೀವಿ, ಪಂಚವರ್ಣದವರ ಒಂದು ಧ್ಯೇಯ, ಎಲ್ಲಿವರೆಗೆ ಕಸ ಹಾಕುವವರಿದ್ದಾರೆ ಅಲ್ಲಿವರೆಗೆ ನಾವು ಕಸವನ್ನ ಹೆಕ್ಕುತ್ತೇವೆ, ನಮ್ಮ ಸಮಾಜವನ್ನ ನಾವು ಸ್ವಚ್ಛವಾಗಿ ಇಡುವಲ್ಲಿ ನಾವು ಪ್ರಯತ್ನವನ್ನ ಮಾಡ್ತೇವಂತೆ. ಹಾಗೆ ನಾವು ಅವರ ತುಂಬಾ ಸಲ ಕಳಕಳಿಯಾಗಿ ಕೇಳ್ಕೊಂಡಿದ್ದೇವೆ, ನೀವು ಮನೆಯಲ್ಲೇ ನಮ್ಮ ಕಸ ನಮ್ಮ ಜವಾಬ್ದಾರಿ, ಇವತ್ತು ಹೇಳಿದ್ರಲ್ಲ ಆನಂದ್ ಕುಂದರ್, ಹಾಗೆ ನಿಮ್ಮ ಮನೆಯ ಕಸವನ್ನ ನಿಮ್ಮ ಮನೆಯಲ್ಲೇ ಸೆಗ್ರಿಗೇಟ್ ಮಾಡಿ ಹಾಕಿ ಅಂತ. ಆದ್ರೆ ನಮ್ಮಲ್ಲಿ ಜನಕ್ಕೆ ಇನ್ನೂ ಕೂಡ ಆ ಅರಿವು ಮೂಡಿಲ್ಲ. ಆ ಅರಿವು ಮೂಡ್ಲಿ,
ನರೇಂದ್ರ ಮೋದಿ ಅವರ ಒಂದು ಸ್ವಚ್ಛ ದೇಶ ಏನಿದೆ ಆ ದೇಶ ನಮ್ದಾಗ್ಲಿ ಅಂತ ನಮ್ಮ ಒಂದು ಕಳಕಳಿಯ ಆ ಬೀಚ್ ಕ್ಲೀನ್ ಆಗಿದ್ರೆ ಕಾಂಬಕ್ಕೆ ಎಷ್ಟು ಚಂದ ಅಲ್ಲ. ಅದೇ ತರ ಎಲ್ಲಾ ಕಡೆ ಆ ಕ್ಲೀನಿನೆಸ್ ಇರ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಭಾರಿ ಖುಷಿ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಮ್ ಜೊತೆಗೆ ರವೀಂದ್ರ ರಾವ್ ಅವರು ಇದ್ದಾರೆ, PDO ಕೋಡಿ ಗ್ರಾಮ ಪಂಚಾಯತ್ ಅವರು. ಸರ್, ಈ ಕಸ ಹಾಕೋದನ್ನ ತಡೆಯೋದಕ್ಕೆ ಒಬ್ರು PDO ಆಗಿ, ಗ್ರಾಮ ಪಂಚಾಯತ್ PDO ಆಗಿ ನಾವ್ ಏನ್ ಕ್ರಮನ ತಗೊಳ್ಬಹುದು ಅಂಡ್ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ? ಈಗ ಕೋಡಿ ಗ್ರಾಮ ಪಂಚಾಯತ್ ಮತ್ತು ಕೋಟದಡ್ಲಿ ಕೂಡ ನಾವೊಂದು 90% ಮನೆಯಿಂದ ಕಸ ಕಲೆಕ್ಷನ್ ಮಾಡ್ತಾ ಇದ್ವಿ. ಇದು ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಕೋಡಿಯಲ್ಲಿ ಯಾವುದೇ ಕೆಲ್ಸಕ್ಕೆ ಬಂದ್ರು ನೀವು ಕಸದ ಬಿಲ್ ಕಟ್ಟಿ ಅಂತ ನಾವು ಅವ್ರಿಗೆ ಫಸ್ಟ್ ಹೇಳ್ತೀವಿ. ಕಸದ ಬಿಲ್ ಕಟ್ಟಿದಾಗ ಆಟೋಮೆಟಿಕ್ ಕಸ ಕೊಡೋದನ್ನ ಪ್ರಾರಂಭಿಸ್ತಾರೆ. ಮತ್ತೆ ಪ್ಯಾಂಪ್ಲೆಟ್ ಅನ್ನ ಕೊಡೋದು, ಮತ್ತೆ ಡಸ್ಟ್ಬಿನ್ ಅನ್ನ ಕೊಡೋದು, ಈ ರೀತಿ ಮಾಡಿ 95% ಕಸವನ್ನ ನಾವು ಮಾಡಿದೆ. ಆದ್ರೂ ಕೂಡ ಕೆಲವು ಗಾಡಿಯಲ್ಲಿ ಹೋಗುವಾಗ ಟೂರಿಸ್ಟ್ಗಳು ಮತ್ತೆ ಅಂಗಡಿಯಲ್ಲಿ ತಕೊಂಡ ಚಾಕ್ಲೇಟ್ ಇದನ್ನೆಲ್ಲ ರಸ್ತೆ ಸೈಡ್ ಬಿಸಾಡೋ ಅಭ್ಯಾಸ ಇದೆ. ಇದಕ್ಕೆ ಮಾನ್ಯ ಪ್ರತೀಕ್ ಬಾಯಲ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರ ಸೂಚನೆಯಂತೆ ನಾವು ಈಗಾಗಲೇ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. ಅಲ್ಲಲ್ಲಿ CC ಕ್ಯಾಮೆರಾವನ್ನ ಹಾಕಿದೀವಿ. ಯಾರ್ ಕಸ ಬಿಸಾಡ್ತಾರೆ ಅವರನ್ನ 5,000 ರೂಪಾಯಿ ಫೈನ್ ಅನ್ನ ಹಾಕೋದನ್ನ ಇಂಪೋಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಮೂಲಕ ಮನೆಯಲ್ಲಿ ಸಂಗ್ರಹವಾದ ಕಸ ನಮ್ಮ SLRM ಬರಬೇಕು, ಮತ್ತೆ ರಸ್ತೆ ಬದಿಯಲ್ಲಿ ಎಸೆಯದೆ ಅದನ್ನ ಡಸ್ಟ್ಬಿನ್ ಗೆ ತಗೊಂಡೋಗಿ ಹಾಕುವಂತದ್ದು, SLRM ಕೊಡುವಂತ ಒಂದು ತಿಳುವಳಿಕೆ ಬರಬೇಕು ಅಂತ ನಾವು ಈ ರೀತಿಯ ಡ್ರೈವ್ ಗಳನ್ನ ಕ್ಯಾಂಪೈನ್ ಗಳಲ್ಲಿ ಭಾಗವಹಿಸಿ ಒಟ್ಟಾರೆ ಸ್ವಚ್ಛ ನಮ್ದು ಮನೆ, ನಮ್ಮ ರಸ್ತೆ, ನಮ್ಮ ಸೇತುವೆ, ನದಿ, ಸಮುದ್ರ ಎಲ್ಲವೂ ಕೂಡ ಪ್ಲಾಸ್ಟಿಕ್ ಮುಕ್ತ ಆಗಿರ್ಬೇಕೆನ್ನುವಂತದ್ದು ಜಿಲ್ಲಾಡಳಿತದ ಆಶಯ ಆಗಿರ್ತದೆ. ಅದೊಂದು ಕಾಳಜಿ, ಒಂದು ಒಳ್ಳೆ ಇನಿಷಿಯೇಟಿವ್. ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಿರಣ್ ಕುಮಾರ್ ಕೋಡ್ಗೆ ನಮ್ಮೊಟ್ಟಿಗಿದ್ರೆ. ಸರ್, ಸ್ವಚ್ಛತಾ ಅಭಿಯಾನ ಇಷ್ಟೊತ್ತು ಬೆಳಿಗ್ಗೆ ಶುರು ಆಯ್ತಾ? ಇಷ್ಟೊತ್ತು ತನಕ ಈಗ ಸಮಾರೋಪದ ಹಂತಕ್ಕೆ ಬಂದಿತ್ತು. ನಾವೀಗ ಸ್ವಚ್ಛತೆನ ನಾವು ಹೆಂಗ್ ಇಟ್ಕೊಂಡು ಸರ್, ನಿಮ್ಗೆ ಅಂತ ಅನ್ಸುತ್ತೆ ಹೇಳಿ? ಈ ಭಾಗದಲ್ಲಿ ಈಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣ ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಹೆಚ್ಚಾಗ್ತದೆ. ಇದನ್ನ ನಾವು ನಾಗರಿಕರೇ ನಾವು ತಂದ ತ್ಯಾಜ್ಯಗಳನ್ನ ತೆಗೆದುಕೊಂಡು ಹೋದ್ರೆ ಈ ರೀತಿಯ ಸ್ವಚ್ಛತೆ ಅಗತ್ಯ ಇರುವುದಿಲ್ಲ. ಆದ್ರೆ ಪಂಚವರ್ಣ ಸಂಘದವರು ಅವರ ಸ್ವಯಂ ಪ್ರೇರಣೆಯಿಂದ ಇವತ್ತು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಹಣೆಯಲ್ಲಿ ಬೆವರು ಸುರಿತಾ ಇದ್ರೂ ಎದೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದೆ ಅನ್ನೋ ಖುಷಿ ತುಂಬಿತ್ತು. ಕಸ ಎಸೆಯೋದನ್ನ ತೆಗೆಯೋರಿದ್ದಾರೆ ಅಂತ ಕಸ ಎಸಿತಾ ಇರೋದಲ್ಲ, ಅಟ್ಲೀಸ್ಟ್ ನಮ್ಮ ಕಸ ನಮ್ಮ ಜವಾಬ್ದಾರಿ ಅನ್ನೋ ಮನೋಭಾವ ಬೆಳೆದ್ರೆ ಈ ಸ್ವಯಂ ಸೇವಕರು ಬೇರೊಂದು ಅಭಿವೃದ್ಧಿ ಕಾರ್ಯದತ್ತ ಗಮನ ಹರಿಸಬಹುದು. ಏನಂತೀರಿ? ನೋಡ್ತಾ ಇರಿ ಕಾಲ್ ಟಿವಿ. ಟಾಕ್, ಕನೆಕ್ಟ್, ಇಂಪ್ಯಾಕ್ಟ್. Talk, connect.